ಇಷ್ಟು ದಿನ ನಾನು ಯಾಕೆ ಲಾಗ್ ಆಗ್ತಾ ಇರಲಿಲ್ಲ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಕಿಂದ ತುಂಬ ಅಂದರೆ ತುಂಬ ಎಮೋಷ್ನಲಿ ಡ್ಯಾಮೇಜ್ ಆಗಿದೆ. ನಮಗೆ ಮನಸ್ಸಲ್ಲಿ ಅಷ್ಟು ಬೇಜಾರಿದೆ. ಯಾಕೆ ಅಂತ ಅಂದರೆ ಮಾರ್ನಿಂಗೇ ಪಾಪು ಎದ್ದು ಅವನಿಗೆ ಸ್ವಲ್ಪ ಎಲ್ಲ ಕಾಫಿ ಮಾಡಿಕೊಟ್ಟು ಅವನು ಕುಡಿಸಿ ಏನು ಹಕ್ಕಿ ಇಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವಲ್ಲ. ಗುಬ್ಬಚ್ಚಿಗಳು ನಮ್ಮನೆ ಕಾರ್ನರ್ ಮೇಲೆ ಕಟ್ಟಿದೆ ಅದು ಗೂಡು, ಅದರ ಹಕ್ಕಿಗಳು ಹಿಂಗೆ ಆಟಾಡ್ತಾ ಇದ್ವು. ಇದನ್ನ ನೋಡಿ ಖುಷಿಪಟ್ಟು ನೆಕ್ಸ್ಟ್ ಕ್ಷಣವೇ ಅದು ನಮ್ಮ ಯಜಮಾನ್ರಿಗೆ ಟೈಫಾಯ್ಡ್ ಆಗಿದೆ ಅಂತ ಗೊತ್ತಾಯಿತು. ಬಟ್ ಅದು ಹೆಂಗೆ ಅಂತಂದರೆ ಅವರೊಬ್ಬರು ಮಲ್ಕೊಬಿಟ್ರೆ ಮನೆಯಲ್ಲಿ ಏನೂ ನಡೀತಾ ಇಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಆಗೋಗುತ್ತೆ, ಸಿಕ್ಕಾಬಿಟ್ಟೆ ಬೇಜಾರು ಕೂಡ ಆಗುತ್ತೆ. ಮನೇಲಿ ಕೈ ಕಾಲೇ ಆಡೋದಿಲ್ಲ ಅಷ್ಟು. ಅವ್ರಿಗೆ ಟೈಫಾಯ್ಡ್ ಅಂತ ಗೊತ್ತಾದ ಮೇಲಂತೂ ಅವ್ರು ಫುಲ್ ವೀಕ್ ಆಗಿಬಿಟ್ರು. ಅವ್ರನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗೋಯ್ತು. ಇದ್ರ ಮಧ್ಯೆ ನಾನು ಯಾವ ವಿಡಿಯೋಗಳನ್ನೂ ಮಾಡಿಕೊಂಡು ಎಡಿಟ್ ಮಾಡೋಂಥ ಟೈಮ್ ನಂಗೆ ಸಿಗಲೇ ಇಲ್ಲ. ಹಾಗಾಗಿ ನಾನು ಇಷ್ಟು ದಿನ ಲಾಗ್ ಹಾಕಲಿಲ್ಲ. ಅದಾದಮೇಲೆ ಡೈಲಿ ಗ್ಲೂಕೋಸ್ ಹೇಳ್ತಾ ಇದ್ದಾರೆ ಅವರು. 1 ವೀಕಿಂದ ಕಂಪಲ್ಸರಿ ಡೈಲಿ ಗ್ಲೂಕೋಸ್ ವಿತ್ ಮೆಡಿಸನ್ಸ್ ಕೊಡಿಸ್ತಾ ಇದ್ದೀವಿ. ಅವ್ರಿಗೆ ಸ್ವಲ್ಪ ಮೈಂಡ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ನಾವು ಪಾಪು ಕರ್ಕೊಂಡು ನಮ್ಮ ಅತ್ತೆ ಮನೆಯವ್ರಿಗೆಲ್ಲ ಹೋಗಿದ್ದು ಬಂದ್ವಿ. ಮತ್ತು ಡೈಲಿ ಅದೇ ಪ್ರೋಸೆಸ್, ಅದೇ ಮಾತ್ರೆಗಳು, ಅದೇ ಗ್ಲುಕೋಸು, ಈ ಥರ ಡೈಲಿ ಆಗಿಬಿಟ್ಟು ನಾನು ನಿಜವಾಗ್ಲೂ ಯಾಕಾದರೂ ಅವ್ರು ಟೈಫಾಯ್ಡ್ ಬಂದಿದೆಯೋ ನಾನು ನೋಡೋಕ್ಕೆ ಆಗ್ತಾಯಿಲ್ಲ. ಮೊದಲೇ ಆ್ಯಕ್ಚುಲಿ ವೀಕ್ ಅಂದರೆ ಅವರು ಟೈಫಾಯ್ಡ್ ಆದಮೇಲಂತೂ ಸಿಕ್ಕಾಪಟ್ಟೆ ವೀಕ್ ಆಗೋದ್ರು. ದಯವಿಟ್ಟು ಜ್ವರ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ. ನಾವು ಸ್ವಲ್ಪ ಜ್ವರ ಇದ್ದಾಗಲೇ ತೋರಿಸ್ಕೊಂಡಿದ್ರೆ ಮೇ ಬಿ ಇಷ್ಟು ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಜ್ವರನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ 2-3 ಡೇಸು. ಬಟ್ ಅದಾದಮೇಲೆ ಅದು ಟೈಫಾಯ್ಡ್ಗೆ ಟರ್ನ್ ಆಗಿದೆ. ಅದು ಒಳ್ಳೆ ಸೈನ್ ಅಲ್ಲ. ತುಂಬ ಅಂದರೆ ತುಂಬ ವೀಕ್ ಆಗಿಬಿಡ್ತಾರೆ, ಅದು ತಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರಿಗೆಲ್ಲ ಟ್ಯಾಬ್ಲೆಟ್ಸು ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೂ ಕೂಡ ಮಗು ನೋಡ್ಕೊಳ್ಳೋದು ನನಗೆ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಸ್ವಲ್ಪ. ಯಾಕೆ ಅಂದರೆ ಅವ್ನು ಯಾವಾಗಲೂ ಅಪ್ಪ ಮನೇಲಿದ್ದರೆ ಅಪ್ಪನ ಜೊತೆನೇ ಇರ್ತಿದ್ದ ಅವನು ಯಾವಾಗಲೂ ಕೂಡ. ಹಾಗಾಗಿ ಹೆಂಗಂದರೆ ಅಪ್ಪನಿಂದ ದೂರ ಇಡೋಕ್ಕೂ ಆಗ್ತಾಯಿಲ್ಲ, ಹತ್ರ ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಆಗೋಗಿತ್ತು. ಇದು ನಮಗೆ 1 ವೀಕ್ ಅಂತೂ ತುಂಬ ಬ್ಯಾಡ್ ಟೈಮ್ ಅಂತಲೇ ಅನ್ಕೋತೀನಿ. ಅವ್ರನ್ನ ಆಟಾಡ್ಸೋದು ಕಷ್ಟ, ಅವ್ರನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು. ಬಟ್ ಓಕೆ, ಇಟ್ಸ್ ಓಕೆ. 1 ವೀಕ್ ಲೇಟರ್ ನಾವು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀವಿ. ನಾವು ಇನ್ನು ಮುಂದೆ ಡೈಲಿ ಲಾಗಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಇದೇ ಥರ ಮತ್ತೆ ನನಗೆ ಪ್ರೀತಿ ಕೊಡಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಸಜೆಷನ್ಸ್ ಇದ್ದರೂ ನನಗೆ ಕಮೆಂಟ್ ಮೂಲಕ ನೀವು ಸಜೆಷನ್ಸ್ ತಿಳಿಸ್ಬೋದು. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.